ಡಿ.ಕೆ. ಶಿವಕುಮಾರ್ ಅವರು ಎಂತಹ ದೈವ ಭಕ್ತ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಅದರ ಜೊತೆಗೆ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ಪ್ರಯತ್ನ ಫಲ ಕೊಟ್ಟಿಲ್ಲ ಅಂದ್ರು ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಹೇಳಿ. ಅದು ನಿಜವಾಗಿದೆ. ಆ ದೇಗುಲಕ್ಕೆ ಭೇಟಿ ನೀಡಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಲಕ್ಕೆ ಬದಲಾಯಿತಂತೆ. ಶ್ರೀ ಪಂಚಮುಖಿ ಆಂಜನೇಯ ದೇಗುಲಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟಿದ್ರು. ರಾಯಚೂರಿನ ಶ್ರೀ ಪಂಚಮುಖಿ ಆಂಜನೇಯ ದೇಗುಲ 2025 ಅಕ್ಟೋಬರ್ನಲ್ಲಿ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಈ ಹಿಂದೆ ದೇಗುಲಕ್ಕೆ ಭೇಟಿ ನೀಡಿದ್ದ 4ವರಿಗೆ ಸಿಎಂ ಪಟ್ಟ ಒಲಿದು ಬಂದಿತ್ತು. ಇದೀಗ ಆ ಸಾಲಿಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ. ಗುಂಡೂರಾವ್, ಬಂಗಾರಪ್ಪ ಮೊಯ್ಲಿ, ಬಿಎಸ್ವೈ ಅವರಿಗೆ ಪಟ್ಟ ಸಿಕ್ಕಿತ್ತು. ಈ ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿದ ನಂತರದಲ್ಲಿ ಇದೀಗ 5ನೇ ವ್ಯಕ್ತಿಯಾಗಿದ್ದಾರೆ. ಪಂಚಮುಖಿ ಆಂಜನೇಯನ ಆಶೀರ್ವಾದದಿಂದ ಮುಖ್ಯಮಂತ್ರಿ ಪಟ್ಟವನ್ನ ಅಲಂಕರಿಸ್ತಾ ಇರುವವರ ಪೈಕಿ. ಈ ಬಗ್ಗೆ TV9 ಜೊತೆ ಸಂತಸವನ್ನ ಹಂಚಿಕೊಂಡಿದ್ದಾರೆ ಅರ್ಚಕ ಶ್ಯಾಮಾಚಾರ್ಯರು.